ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗೆ ಬಿಗ್ ರಿಲೀಫ್. ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗೆ ಬಿಗ್ ರಿಲೀಫ್ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಅಪ್ಡೇಟ್. ಇಟ್ಸ್ ಅ ಬಿಗ್ ಡೇ ಮುರುಘಾಶ್ರೀಗಳಿಗೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗಳಿಗೆ ಬಿಗ್ ರಿಲೀಫ್. ಸಿಂಗಲ್ ಲೈನ್ ಜಡ್ಜ್ಮೆಂಟ್ ಈಗ ತಾನೇ ಬರ್ತಾ ಇದೆ. ಇನ್ನಷ್ಟೇ ಇದರ ಬಗ್ಗೆ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನ ನಾವು ಕೂಡ ನಿರೀಕ್ಷಿಸ್ತಾ ಇದ್ದೀವಿ. ಚಿತ್ರದುರ್ಗದ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನಿಂದ ತೀರ್ಪು ಪ್ರಕಟವಾಗಿದೆ. ಈ ಪೋಕ್ಸೋ ಕೇಸ್ನಲ್ಲಿ ಮೊದಲ ಕೇಸ್ ಏನಿತ್ತು, ಆ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗಳಿಗೆ ರಿಲೀಫ್ ಸಿಕ್ಕಿದೆ ಅಂತ ಹೇಳಿದ್ರೆ ಈ ಕೇಸ್ನಿಂದ ಅವರು ಬಚಾವ್ ಆಗಿದ್ದಾರೆ, ಖುಲಾಸೆ ಆಗಿದ್ದಾರೆ. ಮುರುಘಾಶ್ರೀಗಳ ಮೇಲೆ ಇದ್ದಂತಹ ಕೇಸ್ ಈಗ ಖುಲಾಸೆ ಆಗಿದೆ. ಅಲ್ಲಿಗೆ ಇಷ್ಟು ವರ್ಷ, ಸುಮಾರು 3-3.5 ವರ್ಷಗಳಿಂದ ಇದ್ದಂತಹ ಅವ್ರ ಮೇಲೆ ಆರೋಪ ಏನಿತ್ತು, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಏನೋ ಆರೋಪ ಇತ್ತು ಅವ್ರ ಮೇಲೆ, ಆ ಆರೋಪದಿಂದ ಈಗ ಮೊದಲ ಕೇಸ್ನಲ್ಲಿ ಆರೋಪ ಮುಕ್ತರಾಗಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗಳಿಗೆ ಬಿಗ್ 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 ರಿಲೀಫ್ ಸಿಕ್ಕಿದೆ. ಮುರುಘಾಶ್ರೀ ಕೇಸನ್ನ ಕೋರ್ಟ್ ಖುಲಾಸೆಗೊಳಿಸಿದೆ. ತೀರ್ಪು ಪ್ರಕಟಿಸ್ತಾ ಇರುವಂತಹ ತೀರ್ಪು ಓದ್ತಾ ಇದ್ದಂತಹ ನ್ಯಾಯಾಧೀಶರು ಈಗ ಸ್ಪಷ್ಟವಾಗಿ ಹೇಳಿರೋದು, ಮೊದಲ ಪ್ರಕರಣದ ಇವತ್ತು ತೀರ್ಪು ಪ್ರಕಟ ಆಗ್ತಾ ಇದ್ದದ್ದು, ಅದರಲ್ಲಿ ಪೋಕ್ಸೋ ಕೇಸ್ನಲ್ಲಿ ಖುಲಾಸೆ ಅಂದ್ರೆ ರಿಲೀಫ್ ಸಿಕ್ಕಿದೆ ಸದ್ಯಕ್ಕೆ ಮುರುಘಾಶ್ರೀಗೆ. 2 ಪ್ರಕರಣ ಇವರ ವಿರುದ್ಧ ಇರುವಂತದ್ದು, 2 ಪೋಕ್ಸೋ ಪ್ರಕರಣ. ಅದರಲ್ಲಿ ಮೊದಲ ಕೇಸ್ನಲ್ಲಿ ಖುಲಾಸೆ, ನಿರ್ದೋಷಿ ಅಂತ ಪ್ರಕಟಿಸಿದೆ ಜಿಲ್ಲಾ ನ್ಯಾಯಾಲಯ. ಚಿತ್ರದುರ್ಗದ ಜಿಲ್ಲಾ ನ್ಯಾಯಾಲಯದಿಂದ ಮಹತ್ವದ ತೀರ್ಪು. 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಈ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ಶಿವಮೂರ್ತಿ ಮುರುಘಾಶರಣರ ವಿರುದ್ಧದ ಮೊದಲ ಪೋಕ್ಸೋ ಕೇಸ್ನಿಂದ ಖುಲಾಸೆಗೊಂಡಿದ್ದಾರೆ, ಅಂದ್ರೆ ನಿರ್ದೋಷಿಯಾಗಿದ್ದಾರೆ ಮುರುಘಾಶ್ರೀ. 3-3.5 ವರ್ಷಗಳ ಸುದೀರ್ಘವಾದಂತಹ ವಿಚಾರಣೆ. ಅವರನ್ನ ಜೈಲಿಗೆ ಹಾಕಲಾಗಿತ್ತು, ನಂತರ ಬೇಲ್ ಮೇಲೆ ಹೊರಗೆ ಬರ್ತಾರೆ, ಮತ್ತೆ ಒಳಗೆ ಹೋಗ್ತಾರೆ. ಈಗ ಬೇಲ್ನಲ್ಲೇ ಇದ್ರು, ಈಗ ಇವತ್ತು ಹಾಜರಾಗಿದ್ದಾರೆ. ಈಗ ಕೇಸ್ನಿಂದ ಖುಲಾಸೆಗೊಳಿಸಲಾಗಿದೆ. ಮೊದಲ ಪ್ರಕರಣದಲ್ಲಿ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಲೈವ್ ವಿಜುವಲ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಖುಲಾಸೆಗೊಂಡಿದ್ದಾರೆ ಮೊದಲ ಪ್ರಕರಣದಲ್ಲಿ. ಬಹಳ ದೊಡ್ಡ ರಿಲೀಫ್ ಈಗ ಮುರುಘಾಶ್ರೀಗೆ. ಮುರುಘಾಶ್ರೀಗಳನ್ನ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಕೋರ್ಟ್ ನಿಂದ ನೇರ ಪ್ರಸಾರ, ಲೈವ್ ವಿಜುವಲ್ಸ್ ಅನ್ನ ನೀವೇನ್ ನೋಡ್ತಾ ಇದ್ದೀರಿ. ಕೋರ್ಟ್ ಹಾಲ್ ನಲ್ಲಿ ಇರುವಂತಹ ಮುರುಘಾಶ್ರೀಗಳು ಈಗ ಹೊರಗಡೆ ಬಂದಿದ್ದಾರೆ. ಮುರುಘಾಶ್ರೀಗಳಿಗೆ ಬಿಗ್ ರಿಲೀಫ್. ಕೇಸ್ನಿಂದ ಖುಲಾಸೆಗೊಂಡಿದ್ದಾರೆ. 2 FIR ಗಳಾಗಿತ್ತು. ಅದರಲ್ಲಿ 1 ಪ್ರಕರಣದಲ್ಲಿ ಇವತ್ತು ತೀರ್ಪು ಹೊರಬಿದ್ದಿರೋದು. ಈಗಾಗಲೇ ಹೈಕೋರ್ಟ್ ನಲ್ಲಿ ಬೇಲನ್ನ ಪಡ್ಕೊಂಡಿದ್ರು 2023ರಲ್ಲಿ. ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಚಾಲೆಂಜ್ ಮಾಡಲಾಯಿತು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ 2024 ಏಪ್ರಿಲ್ ನಲ್ಲಿ ಅವರಿಗೆ ಬೇಲ್ ಸ್ಟೇ ಆಯಿತು, ಅಂದ್ರೆ ಬೇಲ್ ಗ್ರಾಂಟ್ ಇತ್ತು. ಸೊ ಅದಾದ ನಂತರ ಅಕ್ಟೋಬರ್ 2024ರಿಂದಲೂ ಕೂಡ ಅವ್ರು ಹೊರಗಡೆನೇ ಇದ್ರು. ಆಲ್ಮೋಸ್ಟ್ 1 ವರ್ಷದಿಂದಲೂ ಕೂಡ ಅವರು ಹೊರಗಡೆ ಇದ್ದಾರೆ. ಇವತ್ತು ಕೋರ್ಟ್ ನಲ್ಲಿ ತೀರ್ಪಿತ್ತು, ಹಾಗಾಗಿ ಮುರುಘಾಶ್ರೀಗಳು ಕೋರ್ಟ್ಗೆ ಬಂದಿದ್ರು. ಇವತ್ತೊಂದು ಬಿಗ್ ಡೇ ಮುರುಘಾಶ್ರೀಗಳಿಗೆ. ಅವರ ಮೇಲೆ ದಾಖಲಾಗಿದ್ದಂತಹ ಒಂದು ಪ್ರಕರಣ ಏನಿದೆ, 2 ಪ್ರಕರಣಗಳ ಪೈಕಿ 1 ಪ್ರಕರಣದಲ್ಲಿ ಈಗ ಖುಲಾಸೆಗೊಂಡಿದ್ದಾರೆ. ಈ ಹಿಂದೆ ಕಂಡೀಷನ್ಡ್ ಬೇಲ್ ಅಲ್ಲಿ ಹೊರಗಿದ್ರು ಅವರು. ಅದರಲ್ಲಿ ಪ್ರಮುಖವಾಗಿ ಕಂಡೀಷನ್ ಇದ್ದಿದೆ, ಅವ್ರು ಚಿತ್ರದುರ್ಗ ಎಂಟರ್ ಮಾಡೋ ಹಾಗಿಲ್ಲ, ಮಠಕ್ಕೆ ಪ್ರವೇಶ ಮಾಡೋ ಹಾಗಿಲ್ಲ ಅಂತೇಳಿ. ಆದ್ರೆ ಈಗ ಆ ಕೇಸ್ನಿಂದ ಖುಲಾಸೆಗೊಂಡಿರೋದ್ರಿಂದಾಗಿ ಬಹುಶಃ ಈ ಪ್ರಕರಣದಲ್ಲಿ ಅವರಿಗೆ ಬಿಗ್ ರಿಲೀಫ್. ಇನ್ನು ಅವ್ರನ್ನ ಯಾವುದೇ ರೀತಿಯಾದಂತಹ ಒಂದು ತಡೆ ಇಲ್ಲ. ಆದ್ರೆ ಇನ್ನೂ ಒಂದು FIR ಇದೆ, ಅದರಲ್ಲಿ ಏನ್ ಕಂಡೀಷನ್ಸ್ ಇದೆ ಅದನ್ನ ನಾವಿನ್ನೂ ಕೂಡ ಗಮನಿಸಬೇಕು. ಸೊ ಅದರಲ್ಲಿ ಒನ್ಸ್ ಅಗೇನ್ ಇದೇ ತರದ ಏನಾದ್ರು ಕಂಡೀಷನ್ಸ್ ಇದ್ರೆ ಇನ್ನೂ ಕೂಡ ಅವ್ರು ಹೊರಗಿರ್ಬೇಕಾಗತ್ತೆ. ಬಟ್ ಈಗ 1 ಪ್ರಕರಣದಲ್ಲಿ ಮುರುಘಾಶ್ರೀಗಳು ಖುಲಾಸೆಗೊಂಡಿದ್ದಾರೆ. ಈ ಮುಂಚಿಂದಲೂ ಕೂಡ ಅವರ ಭಕ್ತರು ಅಥವಾ ಅವರ ಅನುಯಾಯಿಗಳು ಹೇಳ್ತಾ ಒಂದು ಬಿಗ್ ಕಾನ್ಸ್ಪಿರಸಿ ಆಗಿದೆ, ಒಂದು ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಮುರುಘಾಶ್ರೀಗಳ ವಿರುದ್ಧ. ಇದರಿಂದ ಹೊರ ಬರ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಮುರುಘಾಶ್ರೀಗಳು 1 ಪ್ರಕರಣದಿಂದ ನಿರ್ದೋಷಿಯಾಗಿ ಹೊರ ಬಂದಿದ್ದಾರೆ. ಸರಿ, ಸ್ವಲ್ಪ ಆಟ ಬರಬೇಡ್ರಿ. ನೋಡ್ರಿ ಹಂಗ ಸರ್.
ಚಿತ್ರದುರ್ಗದ ಕೋರ್ಟ್ನಿಂದ ನೇರ ಪ್ರಸಾರವನ್ನು ನೋಡ್ತಾ ಇದ್ರಿ, ಲೈವ್ ವಿಜುವಲ್ಸ್. ಇದು ಶ್ರೀಗಳ ಪರವಾಗಿದ್ದಂತಹ ಅವರ ಒಂದಷ್ಟು ಜನ ಅನುಯಾಯಿಗಳು ಹಾಗೆ ಅವರ ಪರ ಇದ್ದ ವಕಾಲತನ್ನು ವಹಿಸಿದಂತಹ ವಕೀಲರುಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂತದನ್ನ ನೋಡ್ತಾ ಇದ್ವಿ. ಪರಸ್ಪರ ಆಲಿಂಗಿಸಿಕೊಂಡು ಅವರು ಪರಸ್ಪರ ಶುಭಾಶಯಗಳನ್ನ ವಿನಿಮಯ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇದೊಂದು ಬಿಗ್ ಡೇ. ಶ್ರೀಗಳ ಪರ ವಿರುದ್ಧವಾಗಿ ದಾಖಲಾಗಿದ್ದಂತಹ ಒಂದು ಪ್ರಕರಣ ಏನಿದೆ, ಸೊ ಒಂದು ಪ್ರಕರಣದಲ್ಲಿ ಈಗ ಅವರು ಖುಲಾಸೆಗೊಂಡಿದ್ದಾರೆ, ನಿರ್ದೋಷಿ ಅಂತ ಹೇಳಿ ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ. ಆದ್ರೆ ಸ್ಟಿಲ್ ಇದು ಡಿಸ್ಟ್ರಿಕ್ಟ್ ನ್ಯಾಯಾಲಯ ಅಂದ್ರೆ ಜಿಲ್ಲಾ ನ್ಯಾಯಾಲಯ ಕೊಟ್ಟಂತಹ ಒಂದು ತೀರ್ಪು. ಅಫ್ಕೋರ್ಸ್ ಇದನ್ನ ಚಾಲೆಂಜ್ ಮಾಡಿ ಮತ್ತೆ ಹೈಕೋರ್ಟ್ಗೆ ಬರುವಂತಹ ಒಂದು ಸಾಧ್ಯತೆಗಳು, ಅದಾದ ನಂತರ ಸುಪ್ರೀಂ ಕೋರ್ಟ್ ತನಕನೂ ಕೂಡ ಇದೆ. ಬಟ್ ಈಗ ಸದ್ಯಕ್ಕಂತೂ ಮುರುಘಾ ಶ್ರೀಗಳಿಗೆ ಒಂದು ಬಿಗ್ ರಿಲೀಫ್. ಇದುವರೆಗೂ ಕೂಡ ಆರೋಪವನ್ನ ಹೊತ್ತಿದ್ದಂತಹ ಮುರುಘಾ ಶ್ರೀಗಳು, ಇಲ್ಲ ನನ್ನ ವಿರುದ್ಧ ಒಂದು ಷಡ್ಯಂತ್ರ ಆಗಿದೆ, ಒಂದು ದೊಡ್ಡ ಕಾನ್ಸ್ಪಿರಸಿಯನ್ನ ಮಾಡಿದರೆ ನನ್ನ ವಿರುದ್ಧ ಅನ್ನುವಂಥದ್ದನ್ನ ಹೇಳ್ತಾ ಬರ್ತಾ ಇದ್ರು. ಸೊ ಅದು ಈಗ ನಿಜ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಆದೇಶದಲ್ಲಿ ಈಗಾಗಲೇ ಅವ್ರನ್ನ ಖುಲಾಸೆಗೊಳಿಸಿದ್ದಾರೆ, ನಿರ್ದೋಷಿ ಅಂತ ಹೇಳಿದೆ ನ್ಯಾಯಾಲಯ. ಸೊ ಹಾಗಾಗಿ ಈಗ ಮುರುಘಾ ಶ್ರೀಗಳು ಫ್ರೀ ಆಗಿದ್ದಾರೆ. ಈಗ ಬೇಲ್ನಲ್ಲಿ ಹೊರಗಡೆ ಇದ್ರು, ಬಟ್ ಈಗ ಪ್ರಕರಣದಿಂದಲೇ ಖುಲಾಸೆ ಆಗಿರೋದ್ರಿಂದಾಗಿ ಅವರ ಭಕ್ತರಲ್ಲೆಲ್ಲರೂ ಕೂಡ ಒಂದು ಸಂತಸ ಮನೆ ಮಾಡಿದೆ. ವಕೀಲರು ಬಹುಶಃ ಐ ಥಿಂಕ್ ಈಗ ರಿಯಾಕ್ಟ್ ಮಾಡ್ತಾರೆ, ಈ ವಿಚಾರವಾಗಿ ಮಾತಾಡ್ತಾರೆ, ನೋಡೋಣ. ಸ್ವಲ್ಪ ಮೈಕ್ ದೂರ ಇಟ್ಕೊಳ್ಳಿ ಸರ್, ಸ್ವಲ್ಪ ಮೈಕ್ ದೂರ ಸರ್, ಮಾತಾಡಕ್ಕಾಗಲ್ಲ. ಬರೀ ಮುಂದೆ ಬರ್ತೀವಿ ಸರ್, ಸ್ವಲ್ಪ ಮೈಕ್ ಹಿಡಿದ್ರೆ ಬನ್ನಿ, ಸ್ವಲ್ಪ ದೂರ ಕೆಳಗಿಡಿರಿ ಸ್ವಲ್ಪ. ಎಸ್ ಸರ್, ಸ್ವಲ್ಪ ಕೆಳಗೆ ಸ್ವಲ್ಪ. ಓಕೆ, ಮಾತಾಡಬೇಡಿ, ಯಾರು ಮಾತಾಡಬೇಡಿ. ಜಿಲ್ಲಾ ಸತ್ರ ನ್ಯಾಯಾಲಯ ಈಗ ತೀರ್ಪು ನೀಡಿದೆ. ಮುರುಘಾ ಶರಣರಿಗೆ ಮತ್ತು ಅವರ ಜೊತೆ ಇದ್ದಂಥ 12 ಆರೋಪಿಗಳಿಗೆ ಇಷ್ಟು ನಾವು ಸದ್ಯಕ್ಕೆ ತಮ್ಮ ಮುಂದೆ ಹಂಚಿಕೊಳ್ತಾ ಇರುವಂಥ ವಿಚಾರ. ಈ ಪ್ರಕರಣದಿಂದ ಮುರುಘಾ ಶರಣರು ನಿರಾಳರಾಗಿದ್ದಾರೆ. ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ಅವರ ಬಿಡುಗಡೆಯನ್ನು ಮಾಡಲಿಕ್ಕೆ ಕಾಯವಾಚ ಪರಿಶ್ರಮ ಪಟ್ಟಂಥ ನಮ್ಮ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಪ್ರಾತಸ್ಮರಣೀಯರು. ಮತ್ತು ನಮ್ಮನ್ನು ಈ ಪ್ರಕರಣಕ್ಕೆ ಕರೆತಂದಂತಹ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂಥ ವಸ್ತ್ರಮಠ ಅವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ. ಈ ಪ್ರಕರಣ ಆರಂಭವಾದಾಗಿಂದ ಕಡೆಯವರೆಗೂ ಕೂಡ ತಮ್ಮ ಮಠವನ್ನು ಕೈಬಿಟ್ಟು ಪ್ರತಿನಿತ್ಯ ಪ್ರಕರಣಕ್ಕೋಸ್ಕರ ವ್ಯವಸ್ಥೆಗಳನ್ನು ಮಾಡಿ ಓಡಾಡಿದಂಥ ಬಸವಪ್ರಭು ಸ್ವಾಮಿಗಳನ್ನು ನಾವು ನೆನಿತೇವೆ. ಇದೆಲ್ಲದಕ್ಕೆ ಕಾರಣ ಮೂಲವಾಗಿ ನಮ್ಮ ಮುರುಗೇಶ, ಕರ್ತು ಮುರುಗೇಶನಿಗೆ ಜಯವಾಗಲಿ, ಯಡಿಯೂರು ಸಿದ್ಧಲಿಂಗೇಶ್ವರರು ಮತ್ತು ನೊಣವಿನಕೆರೆ ಅಜ್ಜಯ್ಯನವರ ಆಶೀರ್ವಾದ ಮತ್ತು ಅಶರೀರ ಜಗದ್ಗುರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದದಿಂದ ಇವತ್ತು ನಾವು ಪ್ರಕರಣವನ್ನು ಸುಖಾಂತ್ಯ ಕಂಡಿದ್ದೇವೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳು ಮುರುಘಾ ಮಠಕ್ಕೆ ಒಳ್ಳೆಯದನ್ನು ತರಲಿ. ಈ ಹಿನ್ನೆಲೆಯಲ್ಲಿ ನಾನು ಇಷ್ಟನ್ನು ಹೇಳೋದಕ್ಕೆ ನಾನು ಬಯಸ್ತೇನೆ. ಆ ಅಂಶಗಳನ್ನು ನಂತರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ತೀರ್ಪಿನ ಪ್ರತಿಯನ್ನು ನಾವು ಓದಬೇಕು. ಸುದೀರ್ಘವಾದಂಥ ತೀರ್ಪು ಪ್ರಕಟ ಆಗಿದೆ. ಪ್ರತಿಯೊಂದು ಅಂಶಗಳ ಬಗ್ಗೆ ನಮ್ಮ ಹಿರಿಯ ವಕೀಲರಾದಂಥ ನಾಗೇಶ್ ಸರ್ ಅವರು ಎಲ್ಲ ವಿಚಾರಗಳ ಕುರಿತು ಸಮಗ್ರವಾಗಿ ಆರ್ಗ್ಯುಮೆಂಟನ್ನು ಮಂಡಿಸಿದ್ದರು. ಆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳು ಕಂಡು ಬರ್ತಾ ಇದೆ. ಹಾಗಾಗಿ ಅದನ್ನು ನಂತರದ ದಿನಗಳಲ್ಲಿ ಅಥವಾ ಮರುದಿನ ಅದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ವಿಸ್ತೃತವಾದಂಥ ಪತ್ರಿಕಾಗೋಷ್ಠಿಯನ್ನು ಮಠದ ವತಿಯಿಂದ ಮಾಡಲಾಗುತ್ತೆ. ಧನ್ಯವಾದಗಳು. ಜಿಲ್ಲಾ ನಿರ್ಬಂಧ ಏನಿದೆಯಲ್ಲ ಅದು ಈಗ ಸರ್, ಅದು ಯಾವುದ್ರ ಬಗ್ಗೆನೂ ಈಗ ಸದ್ಯ ಕಮೆಂಟ್ ಮಾಡಲ್ಲ. ಸ್ವಾಮೀಜಿಯವರಿಗೆ ಇವತ್ತು ಸಂಜೆ ಶಿವಯೋಗಿ ಆಶ್ರಮದಲ್ಲಿ ವಿಶೇಷ ಪೂಜೆಯನ್ನು ಜಯದೇವ ಜಗದ್ಗುರುಗಳ ಸನ್ನಿಧಾನದಲ್ಲಿ ಅಲ್ಲಿ ಗದ್ದಿಗೆಯಲ್ಲಿ ಏರ್ಪಡಿಸಲಾಗಿದೆ. ಹಾಗೆ ಅಲ್ಲೇ ಇರುವಂತಹ ಅಥಣಿ ಶಿವಯೋಗಿಗಳ ಗದ್ದಿಗೆಯಲ್ಲೂ ವಿಶೇಷವಾದ ಪೂಜೆ ಇದೆ. ಅಲ್ಲಿ ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲ ಭಕ್ತರು ಅಲ್ಲಿ ಸೇರಿದ್ದಾರೆ. ನಾಳೆ ಅವ್ರಿಗೊಂದು ಚಿಕ್ಕ ವೈದ್ಯಕೀಯ ತಪಾಸಣೆ ಕೂಡ ಇದೆ. ಅವರು ಹಲವು ದಿವಸಗಳಿಂದ ಅನಾರೋಗ್ಯ ಪೀಡಿತರಾಗಿದ್ದರು. ಅದೆಲ್ಲ ಆದ ನಂತರ ಮುಂದಿನ ದಿನಗಳಲ್ಲಿ ತಮಗೆಲ್ಲರಿಗೂ ತಿಳಿಸಿ ತಮ್ಮ ಸಹಕಾರದೊಂದಿಗೆ ಮತ್ತೆ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಮುರುಘಾ ಮಠದ ಪರವಾಗಿ ಸಿದ್ಧರಾಗ್ತಾರೆ. ಥ್ಯಾಂಕ್ ಯು. ಅಷ್ಟೇ ಸಾಕು ಸರ್, ಅಷ್ಟೇ ಸರ್. ನೋ ಕಮೆಂಟ್ ಸರ್. ನಲ್ಲಿ ಏನ್ ತೀರ್ಪು ಬಂದಿದೆ ಅನ್ನೋದರ
ಸಾರಾಂಶ ಹೇಳಿದ್ದಾರೆ. 3 ಜನರು ಕೂಡ ನಿರ್ದೋಷಿ ಅಂತ ಅನ್ನೋದು ಪ್ರಕಟ ಆಗಿದೆ ಅಂತ.